ಬಾಡಿಗೆ ಮನೆ ಪಡೆಯುವವರಿಗೆ ಗುಡ್ ನ್ಯೂಸ್. ಇನ್ಮುಂದೆ ಬೇಕಾಬಿಟ್ಟಿ ಅಡ್ವಾನ್ಸ್ ಕೇಳಂಗಿಲ್ಲ. ವಿದ್ಯುತ್ ನೀರು ಸರಬರಾಜು ತಡೆದರೆ ಮಾಲಕರಿಗೆ ಶಿಕ್ಷೆ ಫಿಕ್ಸ್. ಉದ್ಯೋಗ ನಿಮಿತ್ತ ಪರ ಊರುಗಳಲ್ಲಿ ಜೀವನ ನಡೆಸುವವರಿಗೆ ಬಾಡಿಗೆ ಮನೆಯೇ ಮೂಲಾಧಾರ. ಇತ್ತೀಚಿನ ದಿನಗಳಲ್ಲಿ ಬಾಡಿಗೆದಾರರು ಗ್ರಾಹಕರಿಗೆ ಅರ್ಥಾತ್ ಮನೆ ಪಡೆಯುವವರಿಗೆ ಕಿರುಕುಳ ನೀಡುವ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಇದನ್ನೆಲ್ಲ ಕೊನೆಗಾಣಿಸುವ ನಿಟ್ಟಿನಲ್ಲಿ ಸರ್ಕಾರ ಬಾಡಿಗೆ ಮನೆ ಪಡೆಯುವವರಿಗೆ ಸಿಹಿ ಸುದ್ದಿ ನೀಡಿದೆ. ಮನೆ ಬಾಡಿಗೆ ಪಡೆಯುವುದು ಸಾಮಾನ್ಯ ಜನರಿಗೆ ತಲೆನೋವಾಗಿದೆ. ಒಪ್ಪಂದದ ಹೆಸರಿನಲ್ಲಿ ಭಾರಿ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ ಮತ್ತು ಮಾಲೀಕರು ತಮ್ಮ ಇಚ್ಛೆಯಂತೆ ಬಾಡಿಗೆಯನ್ನ ಹೆಚ್ಚಿಸುವುದನ್ನು ನಾವು ನೋಡುತ್ತಲೇ ಇದ್ದೇವೆ. ಬಾಡಿಗೆದಾರರ ತೊಂದರೆಗಳನ್ನ ಶಾಶ್ವತವಾಗಿ ನಿವಾರಿಸಲು ಕೇಂದ್ರ ಸರ್ಕಾರ ತಂದಿರುವ ಮಾದರಿ ಬಾಡಿಗೆ ಕಾಯ್ದೆ 2021ರ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಎಲ್ಲ ರಾಜ್ಯಗಳು ತಮ್ಮ ಕಾನೂನುಗಳನ್ನು ನವೀಕರಿಸುತ್ತಿದೆ. ಮನೆ ಮಾಲೀಕರು ಬೇಕಾಬಿಟ್ಟಿ ಮುಂಗಡ ಪಾವತಿ ಕೇಳುವುದನ್ನ ಈ ಕಾನೂನು ಸ್ಪಷ್ಟವಾಗಿ ನಿರ್ಬಂಧಿಸಿದೆ. 6 ರಿಂದ 12 ತಿಂಗಳ ಬಾಡಿಗೆಯನ್ನು ಮುಂಗಡ ಪಾವತಿ ರೂಪದಲ್ಲಿ ಕೊಡುವಂತೆ ಗ್ರಾಹಕರನ್ನ ಮಾಲೀಕರು ಒತ್ತಾಯಿಸ್ತಾ ಇದ್ರು. ಹೊಸ ನಿಯಮದ ಪ್ರಕಾರ ವಸತಿ ಆಸ್ತಿಗಳಿಗೆ ಭದ್ರತಾ ಠೇವಣಿಯಾಗಿ ಕೇವಲ 2 ತಿಂಗಳ ಬಾಡಿಗೆ ತೆಗೆದುಕೊಳ್ಳಬಹುದು ಎಂದು ಕಾನೂನು ಹೇಳುತ್ತದೆ. ವಾಣಿಜ್ಯ ಆಸ್ತಿಗಳಿಗೆ ಗರಿಷ್ಠ 6 ತಿಂಗಳ ಬಾಡಿಗೆಯನ್ನು ತೆಗೆದುಕೊಳ್ಳಬಹುದಾಗಿದೆ. ಇನ್ಮುಂದೆ ಬಾಡಿಗೆ ಒಪ್ಪಂದವನ್ನ ಡಿಜಿಟಲ್ ನೋಂದಣಿ ಮಾಡುವುದು ಕಡ್ಡಾಯವಾಗಿದೆ. ಒಪ್ಪಂದಕ್ಕೆ ಸಹಿ ಹಾಕಿದ 60 ದಿನಗಳ ಒಳಗೆ ರಾಜ್ಯ ಸರ್ಕಾರದ ಬಾಡಿಗೆ ನೋಂದಣಿ ಪೋರ್ಟಲ್ ನಲ್ಲಿ ಒಪ್ಪಂದವನ್ನ ಅಪ್ಲೋಡ್ ಮಾಡಬೇಕು. ಆನ್ಲೈನ್ ನಲ್ಲಿ ನೋಂದಾಯಿಸದಿದ್ದರೆ ಆರಂಭದಲ್ಲಿ 5,000 ರೂಪಾಯಿ ದಂಡ ಪಾವತಿಸಬೇಕಾಗುತ್ತದೆ. ಈ ತಪ್ಪು ಮತ್ತೆ ಪುನರಾವರ್ತನೆಯಾದರೆ ದಂಡವು ಹೆಚ್ಚಾಗುತ್ತದೆ. ಯಾವುದೇ ಮಾನ್ಯ ಕಾರಣವಿಲ್ಲದೆ ಬಾಡಿಗೆದಾರರನ್ನ ತಮ್ಮ ಮನೆಗಳನ್ನು ಖಾಲಿ ಮಾಡಲು ಒತ್ತಾಯಿಸಬಾರದು ಎಂದು ಕಾನೂನಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ತೊಂದರೆ ಉಂಟು ಮಾಡುವ ಉದ್ದೇಶದಿಂದ ವಿದ್ಯುತ್ ಕಡಿತಗೊಳಿಸುವುದು ಅಥವಾ ನೀರು ಸರಬರಾಜು ನಿಲ್ಲಿಸಿದರೆ ಮನೆ ಮಾಲೀಕರು ಕಠಿಣ ಕಾನೂನು ಕ್ರಮವನ್ನು ಎದುರಿಸಬೇಕಾಗುತ್ತದೆ. ಮನೆ ಮಾಲೀಕರು ಬಯಸಿದಾಗ ಬಾಡಿಗೆ ಹೆಚ್ಚಿಸಲು ಅವಕಾಶವಿಲ್ಲ. ವರ್ಷಕ್ಕೊಮ್ಮೆ ಅಂದರೆ ಪ್ರತಿ 12 ತಿಂಗಳಿಗೊಮ್ಮೆ ಮಾತ್ರ ಬಾಡಿಗೆ ಹೆಚ್ಚಿಸಲು ಅವರಿಗೆ ಅವಕಾಶವಿದೆ. ಆಗಲೂ ಬಾಡಿಗೆದಾರರಿಗೆ 90 ದಿನಗಳ ಲಿಖಿತ ಸೂಚನೆಯನ್ನು ನೀಡುವುದು ಕಡ್ಡಾಯವಾಗಿದೆ. ಪೂರ್ವ ಸೂಚನೆ ಇಲ್ಲದೆ ಬಾಡಿಗೆ ಹೆಚ್ಚಿಸಿದರೆ ಬಾಡಿಗೆದಾರರು ಧೈರ್ಯದಿಂದ ಬಾಡಿಗೆ ನ್ಯಾಯಮಂಡಳಿಯನ್ನ ಸಂಪರ್ಕಿಸಿ ಕಾನೂನುಬದ್ಧವಾಗಿ ಹೋರಾಡಬಹುದು. ಬಾಡಿಗೆ ವಿವಾದಗಳನ್ನು ಪರಿಹರಿಸಲು ವಿಶೇಷ ಬಾಡಿಗೆ ಪ್ರಾಧಿಕಾರ ಮತ್ತು ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗಿದೆ. ಇದು ವರ್ಷಗಳ ಕಾಲ ನ್ಯಾಯಾಲಯಗಳಿಗೆ ಅಲೆದಾಡುವ ಅಗತ್ಯವನ್ನು ನಿವಾರಿಸುತ್ತದೆ ಮತ್ತು ಉದ್ಭವಿಸುವ ಯಾವುದೇ ವಿವಾದವನ್ನ ಕೇವಲ 60 ದಿನಗಳಲ್ಲಿ ತ್ವರಿತವಾಗಿ ಪರಿಹರಿಸುತ್ತದೆ. ಭದ್ರತಾ ಕಾರಣಗಳಿಗಾಗಿ ಹೆಚ್ಚಿನ ರಾಜ್ಯಗಳಲ್ಲಿ ಬಾಡಿಗೆದಾರರ ಪೊಲೀಸ್ ಪರಿಶೀಲನೆ ಎಂದಿನಂತೆ ಮುಂದುವರಿಯುತ್ತದೆ. ಅಲ್ಲದೆ ಈ ಹೊಸ ಡಿಜಿಟಲ್ ಒಪ್ಪಂದ ದಾಖಲೆಗಳನ್ನು ಆದಾಯ ತೆರಿಗೆ ಐಟಿ ವ್ಯವಸ್ಥೆಗೆ ಲಿಂಕ್ ಮಾಡಲಾಗುತ್ತೆ. ಇದು ಮಾಲೀಕರು ತಮ್ಮ ಬಾಡಿಗೆ ಆದಾಯವನ್ನ ತೆರಿಗೆಗಳಿಂದ ಮರೆಮಾಡುವುದನ್ನು ತಡೆಯುತ್ತದೆ. ಮುಖ್ಯವಾಗಿ ಮಾಲೀಕರು ಯಾವಾಗ ಬೇಕಾದರೂ ತಪಾಸಣೆಯ ಹೆಸರಿನಲ್ಲಿ ಏಕಾಏಕಿ ಮನೆಯೊಳಗೆ ಬರುವಂತಿಲ್ಲ. ಬಾಡಿಗೆದಾರರಿಗೆ ಕನಿಷ್ಠ 24 ಗಂಟೆಗಳ ಮುಂಚಿತವಾಗಿ ಮಾಹಿತಿ ನೀಡಬೇಕು. ಅದು ಕೂಡ ಬೆಳಗ್ಗೆ 7 ರಿಂದ ರಾತ್ರಿ 8 ನಡುವಿನ ಸಮಯದಲ್ಲಿ ಮಾತ್ರ ತಪಾಸಣೆ ನಡೆಸಬಹುದು ಎಂದು ಕಾನೂನು ಹೇಳುತ್ತದೆ.